ಅದನ್ನ ಇವರೊಬ್ರು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಉರ್ಕೊಂಡ್ಬಿಟ್ಟಿದ್ದಾರೆ. ಒಂಥರ ಇರಿಟೇಷನ್. ಸ್ಪೆಷಲಿ ಇಂಥವ್ರು ಯಾರಾದ್ರೂ ಕಾಮೆಂಟ್ ಮಾಡಿದ್ರೆ ನಾನು ಯಾಕಿರ್ಬೇಕು, ವೈ ಶುಡ್ ಐ ಆಪಲ್ ಸೈಡರ್ ವಿನಿಗರ್ ನೀವು ತಗೊಂತೀರಾ ಅಂದ್ರೆ ಸದ್ಯಕ್ಕೆ ನಾನು ನಮಸ್ತೆ. ಆಕ್ಚುಲಿ ಸೋನಿಯಾ ಮೇಘಾಲಯದಿಂದ ಆಯ್ತಾ, ಇದ್ರಲ್ಲಿ 3 ಮಡಿಕೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ಮಳೆ ಬರ್ತಾ ಇದೆ. ಹೌದು, ಮಳೆಗಾಲ, ಮಳೆ ಬರಬೇಕು. ಆದರೆ ವಾತಾವರಣ ಸರಿ ಇಲ್ಲ ರೀ. ಮಳೆ ಟೈಮಲ್ಲಿ ಸರಿಯಾಗಿ ಮಳೆ ಬರಲ್ಲ. ಏನನ್ಸುತ್ತೆ ನಿಮಗೇನು ಅನಿಸುತ್ತೆ? ಈ ವೆದರಲ್ಲಿ ಆಗ್ತಿರೋ ಚೇಂಜಸ್ಸು ಒಂಥರ ಇರಿಟೇಷನ್. ಯಾಕಂದರೆ ಮಳೆ ಬರಲಿ ಅಂತ ಕಾಯುವಾಗ ಮಳೆ ಬರೋದೇ ಇಲ್ಲ. ಮಳೆ ಬೇಡ ಅಂದಾಗ ಮಳೆ ಬರುತ್ತೆ. ಅಂದರೆ ನಾವು ಪ್ರಕೃತಿಯಲ್ಲಿ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಕ್ಕೆ ನಾವು ಯಾರು ಅಥವಾ ನಮ್ಮಿಂದ ಅದು ಸಾಧ್ಯ ಇಲ್ಲ. ಆದರೆ ಪ್ರಕೃತಿ ನಮಗೆ ಕೊಟ್ಟಿದ್ದು ಒಂದು ಟೈಮಲ್ಲಿ ಅದು ನಮಗೆ ಅಭ್ಯಾಸ ಆಗಿತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ಮಳೆಗಾಲ ಅಂದರೆ ಈ ಸೀಸನ್ ಅಂದರೆ ಈ ಟೈಮಿಂದ ಈ ಟೈಮಿಗೆ, ಬೇಸಿಗೆಗಾಲ ಅಂದರೆ ಹೀಗೆ, ಚಳಿಗಾಲ ಅಂದರೆ ಚಳಿ ಅಂದರೆ ಅಯ್ಯೋ ನೆಕ್ಸ್ಟ್ ಲೆವೆಲ್ ಚಳಿ ಅದು. ಆದರೆ ಇವಾಗ ಚಳಿಗಾಲದಲ್ಲಿ ಚಳಿ ಅಷ್ಟೇನಿರಲ್ಲ, ಇರುತ್ತೆ ಸ್ವಲ್ಪ ಅಷ್ಟೇ. ನಾವು ಚಿಕ್ಕವರಿದ್ದಾಗಿದ್ದ ಚಳಿ ಇಲ್ಲ ಇವಾಗ, ಆಯ್ತಾ. ಇನ್ನು ಮಳೆ ನೋಡಿ ಯಾವಾಗ ಬೇಕು ಅವಾಗ ಬರುತ್ತೆ, ಸರಿಯಾಗಿ ಮಳೆ ಇಲ್ಲ. ಸೊ ಹಿಂಗೆಲ್ಲ ಇದೆ. ನಿಮಗೇನು ಅನಿಸುತ್ತೆ ನೋಡಿ. ಬೇಜಾರಪ್ಪ, ಎಲ್ಲದಕ್ಕೂ ನಾವೇ ಕಾರಣ. ಆದಷ್ಟು ಈ ಕ್ಲೈಮೇಟ್ ಚೇಂಜ್ ಟೀಮ್ಗಳ ಜೊತೆ ಸೇರ್ಕೊಂಡು ಒಂದು ಸ್ವಲ್ಪ ಟೈಮ್ ಆದ್ರೂ ಅವ್ರ ಜೊತೆ ಸ್ಪೆಂಡ್ ಮಾಡಬೇಕು. ಅವ್ರ ಜೊತೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಪ್ರಾಜೆಕ್ಟ್ಗಳು ಅವ್ರು ಏನು ಮಾಡ್ತಿರ್ತಾರೆ, ಕೆಲವೊಂದು ಕೆಲಸಗಳು ಏನು ಮಾಡ್ತಿರ್ತಾರೆ, ಅಲ್ಲಿ ವಾಲಂಟಿಯರಿಂಗ್ ಮಾಡಬೇಕು. ಸೊ ನಾನು ನೋಡ್ತೀನಿ, ನಿಮಗೂ ಇಂಟ್ರೆಸ್ಟ್ ಇದ್ರೆ ಬನ್ನಿ. ಅಟ್ಲೀಸ್ಟ್ ವರ್ಷಕ್ಕೆ ಒಂದು, ನಂಗೆ ಗೊತ್ತು ನನ್ನ ತಿಂಗಳಿಗೆ ನೀವು ಒಂದ್ಸಲ ಬನ್ನಿ ಅಂದರೆ ಬರಲ್ಲ, ಅದಕ್ಕೋಸ್ಕರ ವರ್ಷಕ್ಕೆ 1-2-3 ಸಲ ಆದರೂ ಜಾಯ್ನ್ ಆಗಿ. ಸ್ಪೆಷಲಿ ನಿಮ್ಮ ಬರ್ಡೇ ಇದ್ದಾಗ ಅಥವಾ ನಿಮ್ಮ ಏನಾದರೂ ಒಂದು ಸ್ಪೆಷಲ್ ಡೇ ಇದ್ದಾಗ ನೇಚರಿಗಂತ ಟೈಮ್ ಕೊಡ್ತೀರಾ ಅಂದರೆ ನೋಡಿ ಬನ್ನಿ. ಈಗ ನಾನು ಹುಡುಕ್ತೀನಿ, ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತೀನಿ ಯಾವುದು ಅಂತ, ಓಕೆನಾ. ಆಲ್ರೆಡಿ ಒಬ್ರು ಇದ್ದಾರೆ ಬೆಂಗಳೂರಲ್ಲಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಸೊ ನಾವು ಅವ್ರ ಜೊತೆ ಜಾಯಿನ್ ಆಗೋಣ, ಓಕೆನಾ. ನಿಮಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ. ಕ್ಲೈಮೇಟ್ ಚೇಂಜ್ ಬಗ್ಗೆ ವರ್ಕ್ ಮಾಡ್ತಿರೋ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೇ ವರ್ಕ್ ಮಾಡ್ತಿರೋ ಗ್ರೂಪ್ಗಳು ಬೆಂಗಳೂರಲ್ಲಿ ಸದ್ಯಕ್ಕೆ ಯಾವುದಿದೆ, ಆಮೇಲೆ ಥ್ರೂ ಔಟ್ ಕರ್ನಾಟಕ ಅಥವಾ ಬೇರೆ ಬೇರೆ ಕಡೆ ಎಲ್ಲಿದೆ ಅದನ್ನು ಹೇಳಿ, ಸರಿನಾ. ಈಗ ಸಮಾಚಾರ ಏನಂದರೆ, ನಾನು ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಸೊ ಇದನ್ನು ದೋಸೆ ಮಾಡ್ಕೋಬೇಕು. ಆಮೇಲೆ ಅದೇ ಹೆಸರು ಕಾಳು ಮತ್ತು ನೋಡಿ ಎಷ್ಟು ದೊಡ್ಡ ದೊಡ್ಡ ಮೊಳಕೆ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಆದರೂ ತುಂಬ ದೊಡ್ಡ ದೊಡ್ಡ ಮೊಳಕೆ ಬಂದುಬಿಟ್ಟಿದೆ. ಇದು ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಿತ್ತು, ಇವತ್ತು ಇದು ಮಾಡಲೇಬೇಕು ನಾನು. ಓಕೆ, ಸೊ ತಿಂಡಿ ಮಾಡ್ಕೊತೀನಿ. ವಾರಕ್ಕೆ ಒಂದು ವ್ಲಾಗ್ ಈ ರೀತಿ ಮಾಡೋಣ ಅಂತ. ವಾರಕ್ಕೆ ಒಂದೇ ವ್ಲಾಗ್ ಮಾಡೋಕ್ಕೆ ಸಾಧ್ಯ. ಇಡೀ ವಾರದ ಕತೆ ನಿಮ್ಮ ಜೊತೆ ಈ ರೀತಿ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಓಕೆ ಅಲ್ವಾ? ಹೊಡೀರಿ ಚಪ್ಪಾಳೆ. ಹಾಂ, ಟ್ರಾವೆಲಿಂದೆಲ್ಲ ಅಪ್ಡೇಟ್ ಇದೇ ಚಾನಲಲ್ಲಿ ಕೊಡ್ತೀನಿ. ಆ ಚಾನಲಲ್ಲಿ ಬರೀ ಟ್ರಾವೆಲ್ ಮಾಡ್ತೀನಿ, ಓಕೆನಾ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕ ದರ್ಶನದ ಸೀರೀಸ್ ತುಂಬ ಚೆನ್ನಾಗಿ ಶುರುವಾಯಿತು. ಬೀದರಿಂದ ಶುರುವಾಯಿತು, ಆಮೇಲೆ ಕಲಬುರಗಿ ಎಕ್ಸ್ಪ್ಲೋರ್ ಮಾಡಿದೆ. ಈಗ ನೆಕ್ಸ್ಟ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಯಾದಗಿರಲ್ಲಿ ಒಬ್ಬರು ಹೋಸ್ಟ್ ಸಿಕ್ಕಿದ್ದಾರೆ, ಬನ್ನಿ ನಮ್ಮ ಮನೆಗೆ ಅಂತ ಹೇಳಿದ್ದಾರೆ. ಸೊ ಓಕೆ, ಅವ್ರ ಮನೆಗೆ ಹೋಗೋಣ. ಇನ್ನು ಬೇರೆ ನೀವು ಯಾರಾದರೂ ಅಲ್ಲಿದ್ರೂ ಹೇಳಿ ಏನು ಅಂತ. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇರೋದು ಇದೇ ಕಾನ್ಸೆಪ್ಟಿಂದ. ಹೋಟೆಲ್ ರೂಮ್ ಅಲ್ಲಿ ಸ್ಟೇ ಆಗೋಕ್ಕಿಂತ ನಮ್ಮ ಸಬ್ಸ್ಕ್ರೈಬರ್ಸ್ ಮನೆಯಲ್ಲೇ ಅಥವಾ ನಮ್ಮ ನೋಡುಗರ ಮನೆಯಲ್ಲೇ ಸ್ಟೇ ಆಗೋಣ, ಅವರ ಲೈಫ್ ಸ್ಟೈಲ್, ಅವ್ರ ಕಲ್ಚರ್ ತೋರಿಸೋಣ ಅಂತ. ನೆಕ್ಸ್ಟ್ ಒಳ್ಳೊಳ್ಳೆ ಹೋಮ್ ಸ್ಟೇ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತೆ, ಓಕೆನಾ. ಕಲಬುರ್ಗಿ ಹೋಸ್ಟ್ ಇದ್ರಲ್ಲ ಮಲ್ಲಿಕಾರ್ಜುನ್, ಜರ್ನಿ ವಿತ್ ಮಲ್ಲಿಕಾರ್ಜುನ್ ಅಂತ ಅವರ ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರೇ ನನ್ನನ್ನು ಹೋಸ್ಟ್ ಮಾಡಿದ್ರು. ಅವರಮ್ಮ ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡ್ರು, ಆಯ್ತಾ. ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿಕೊಟ್ರು. ಅದನ್ನ ಇವರೊಬ್ರು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಉರ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ರೀತಿ ಮನಸ್ಥಿತಿ ಇರೋರು ಅವರಂತೂ ಯಾರಿಗೂ ಒಳ್ಳೇದು ಮಾಡಲ್ಲ. ಸೊ ಯಾರಾದರೂ ಒಳ್ಳೇದು ಮಾಡ್ತಿರೋದನ್ನ ನೋಡಿ ಖುಷಿನೂ ಪಡಲ್ಲ ಅವರು, ಈ ರೀತಿ ಹೊಟ್ಟೆ ಕಿಚ್ಚು ಪಡ್ಕೊತಾರೆ. ಸೊ ಹಿಂಗಿರ್ತಾರೆ. ಸೊ ಇವ್ರನ್ನ ನಾವು ಉರ್ಸ್ತಾ ಇರೋಣ. ಇನ್ನು ನೆಕ್ಸ್ಟ್ ಯಾದಗಿರಿಗೆ ಹೋಗ್ತೀನಿ. ಸೊ ಅಲ್ಲೂ ಕೂಡ ನೋಡುಗರ ಮನೆಯಲ್ಲೇ ಇರ್ತೀನಿ. ಈಗ 999 ಜರ್ನಿ ಮಾಡಿ ಇಡೀ ನಮ್ಮ ಭಾರತದಲ್ಲಿ ಎಲ್ಲ ಕಡೆನೂ ನಮ್ಮವರು ಅಂತ ಇದ್ದಾರೆ, ಅಂದ್ರೆ ನನಗೆ ಗೊತ್ತಿರೋರು. ನಾನೇನು ಅವ್ರ ಮನೆಗೆ ಹೋದಾಗ ನಾನು ಹೊಸಬ್ಳು ಅನ್ನೋ ಫೀಲ್ ಬರಲ್ಲ. ಅವ್ರ ಮನೆಯಲ್ಲೇ ಇದ್ದು ಅವರ ಊರನ್ನ ಎಕ್ಸ್ಪ್ಲೋರ್ ಮಾಡೋದೇ ಒಂದು ಏನ್ ಹೇಳ್ತಾರೆ ನ್ಯಾಚುರಲ್, ಅದು ತುಂಬಾ ಅಥೆಂಟಿಕ್ ಆಗಿರುತ್ತೆ. ಇಲ್ಲ ನೀವು ಹೋಟೆಲಲ್ಲಿ ಸ್ಟೇ ಆಗಿ ಅಲ್ಲಿರಿ ಇಲ್ಲಿರಿ ಅಂತ ನೀನು ಸ್ಪೆಷಲಿ ಇಂಥವ್ರು ಯಾರಾದರೂ ಕಾಮೆಂಟ್ ಮಾಡಿದ್ರೆ ನಾನು ಯಾಕಿರ್ಬೇಕು, ವೈ ಶುಡ್ ಐ ಅಲ್ವಾ. ಸೊ ಹಿಂಗೆ ಕತೆ ಅರ್ಥ ಆಯ್ತಾ. ಈಗ ಸೊ ಫಸ್ಟ್ ಡ್ರಿಂಕ್ ನಮ್ಮದು ಸ್ವಲ್ಪ ಬಿಸಿ ನೀರು, ಆಮೇಲೆ ಇದು ಗೊತ್ತಾ ನಿಮಗೆ ಆಪಲ್ ಸೈಡರ್ ವಿನಿಗರ್? ಗೊತ್ತಿಲ್ಲ. ಇದರ ಒಂದು ಡೀಟೇಲ್ ವಿಡಿಯೋ ಮಾಡಿದೀನಿ ಅನ್ಸುತ್ತೆ ಆಲ್ರೆಡಿ. ಮಾಡಿರಬಹುದು, ಮಾಡಿದ್ರೆ ಲಿಂಕ್ ಹಾಕ್ತೀನಿ, ಇಲ್ಲಾಂದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ಆಪಲ್ ಸೈಡರ್ ವಿನಿಗರ್ ನೀವು ತಗೊಳ್ತೀರಾ ಅಂದ್ರೆ ವಿತ್ ಮದರ್ ಅಂತ ಇರುತ್ತೆ ನೋಡಿ, ಇಲ್ಲಿ
ನೋಡಿ ಇಲ್ಲಿ ಕೆಳಗೆ ಕಾಣುತ್ತಾ ವಿತ್ ಮದರ್ ಅಂತ ಇರುತ್ತಲ್ಲ ಅದೇ ತಗೊಳ್ಳಿ, ಯಾಕಂದರೆ ಅದು ಅನ್ಫಿಲ್ಟರ್ಡ್, ಅದು ಅನ್ಫಿಲ್ಟರ್ಡ್ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಬಟ್ ಪ್ಲಾಸ್ಟಿಕ್ ಬಾಟಲ್ ಅವಾಯ್ಡ್ ಮಾಡೋದು ಒಳ್ಳೇದು. ಆದಷ್ಟು ಬೇಗ ಇದನ್ನು ನಾನು ಗಾಜಿನ ಬಾಟಲಿಗೆ ಶಿಫ್ಟ್ ಮಾಡಬೇಕು. ಸೊ ಇಲ್ಲೊಂದು ಬಾಟಲ್ ಇದೆ, ಸೊ ಇದು ಹೀಗೆ ಖಾಲಿ ಬಿದ್ದಿದೆ, ಇದು ನೀರು ಕುಡಿಲಿಕ್ಕಂತ ತಂದೆ, ಬಟ್ ಯೂಸ್ ಮಾಡ್ತಿಲ್ಲ. ಸೊ ಈ ಬಾಟಲಲ್ಲಿ ನಾವು ಶಿಫ್ಟ್ ಮಾಡೋಣ, ಅದು ವಾಶ್ ಮಾಡ್ತೀನಿ ಆಮೇಲೆ. ಇದನ್ನ 7 days ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿನ್ನೆ ಶುರು ಮಾಡಿದೆ, ಇದನ್ನ ಈ ವಾರ ಫುಲ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಶನಿವಾರ, ನಾಳೆಗೆ ಲಾಸ್ಟ್ ಇದು. ಮತ್ತೆ ನೆಕ್ಸ್ಟ್ ಬೇರೆ ಮಾರ್ನಿಂಗ್ ಡ್ರಿಂಕ್ ನಾನು ಕುಡಿತೀನಿ, ಅದ್ಯಾವುದು ಅಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಸೊ ಒಂದು 7 days ಒಂದೊಂದೇ ಮಾಡ್ತಾ ಇರ್ತೀನಿ. ಏನಪ್ಪ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್, ಯಾಕೆ ಕುಡಿಬೇಕು, ಸೊ ಇದೆಲ್ಲ ನೀವು ಆ ಡೀಟೇಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಬಟ್ ಒಳ್ಳೆಯ ರಿಸಲ್ಟ್ ಇರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಇದೊಂಥರ ಈ ಗುಡ್ ಬ್ಯಾಕ್ಟೀರಿಯಾಸ್ಗಳನ್ನು ಹೆಚ್ಚು ಮಾಡುತ್ತೆ. ನಮ್ಮ ಹೊಟ್ಟೆಯಲ್ಲಿ ಗೊತ್ತಲ್ಲ, ಗುಡ್ ಬ್ಯಾಕ್ಟೀರಿಯಾಸ್ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ. ಓಕೆನಾ? ಸರಿ ಆಯಿತು, ಸಿಗ್ತೀನಿ ಆಮೇಲೆ. ಓಕೆ, ಇವಾಗ ನೋಡಿ ಆ್ಯಪಲ್ ಸೈಡರ್ ವಿನೆಗರ್ ಒಳ್ಳೇದಂತ ಹೇಳಿದ್ದೀನಿ, ಹಾಗಂತ ಇದನ್ನೇ ಕಂಟಿನ್ಯೂಸ್ ಆಗಿ ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಗ್ಯಾಪ್ ಕೊಡಬೇಕು. ಓಕೆನಾ? ಸೊ ಅದೆಲ್ಲ ನಾನು ಡೀಟೇಲ್ ಆಗಿ ಹೆಲ್ಪ್ಫುಲ್ ಫಾರ್ ಅವರ್ ಚಾನಲಲ್ಲಿ ವಿಡಿಯೋ ಹಾಕ್ತೀನಿ. ಸೊ ಅದರಲ್ಲಿ ನೋಡಿ, ಯಾಕಂದರೆ ನಾನು ಒಂದು ಎಜುಕೇಷನ್ ಪರ್ಪಸ್ಸಿಂದ ಆ ವಿಡಿಯೋ ಹಾಕಿರ್ತೀನಿ ಅಷ್ಟೇ. ಸೊ ಡಿಸ್ಕ್ಲೇಮರ್ ಇದು ನಾನು ಹೇಳ್ತಾ ಇರೋದು. ಓಕೆನಾ? ಸರಿ, ಮಾರ್ಕೆಟಿಗೆ ಹೋಗಿ ಬರ್ತೀನಿ ನಾನು. A few moments later. ಸದ್ಯಕ್ಕೆ ಏನು ಬೇಕಿತ್ತು ಅದು ತಗೊಂಡು ಬಂದೆ. ಅಷ್ಟು ಫ್ರೆಶ್ ಇಲ್ಲ, ಬಟ್ ನಾಟಿ ಇದೆ. ಓಕೆ, ನಾನು ಫಟ್ ಅಂತ ಬೇಗ ಅಡುಗೆ ಮಾಡ್ಕೊತೀನಿ, ಆಮೇಲೆ ಎಕ್ಸಸೈಸ್ ಮಾಡಬೇಕು, ದಿನ ಶುರು ಮಾಡಬೇಕು. ನೋಡಿ, ಇದು ನನ್ನ ಬ್ರೇಕ್ಫಾಸ್ಟ್ ಆಯಿತಾ. ಪಲ್ಯ ಇಲ್ಲಿ ರೆಡಿ ಮಾಡಿದ್ದೀನಿ, ದೋಸೆ ಇಲ್ಲಿ ರೆಡಿ ಆಗ್ತಾ ಇದೆ, 2 ದೋಸೆ ಸಾಕು. ಸದ್ಯಕ್ಕೆ ನಾನು ಅವಸ್ಥೆ ಶಾಪಿಂಗ್ ಮಾಡಿದ್ದೀನಿ 8th ಕ್ರಾಸಲ್ಲಿ, ಹಸಿವಾಗ್ತಾ ಇತ್ತು. ಸೊ ಜೋಳ ತೊಗೊಂಡಿದ್ದೀನಿ. ಈಗ ಇಲ್ಲಿ ಪುಣ್ಯ ಬರ್ತಾ ಇದ್ದಾಳೆ, ನಮ್ಮನ್ನು ಪಿಕ್ ಮಾಡ್ತಾಳೆ, ಅವಳು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹೆಂಗೆ ಬಂದ್ಲು, ಗಾಡಿ ಓಡ್ಸೋದು ಕಲಿತೆ ಬಿಟ್ಲು. ಇವಳಿಗೆ ಆ್ಯಕ್ಚುಲಿ ಗಾಡಿ ಓಡ್ಸೋಕೆ ಕಲಿಸಿದ್ದು ನಾನೇ. ನಾನೆಲ್ವೇನೆ ಗಾಡಿ ಓಡ್ಸೋಕೆ ಕಲಿಸಿದ್ದು. ಸರಿ, ಹೆಲ್ಮೆಟ್ ತೆಗಿ. ನಾನು ಫಸ್ಟ್ ಟೈಮ್ ಆಯ್ತಾ ಇವಳ ಜೊತೆ ಆ್ಯಕ್ಚುಲಿ ಡಬಲ್ ರೈಡ್ ಮಾಡ್ತಾ ಇರೋದು. ಅರೇ ಯಾವಾಗ ಹೀಗೆ ಒಂದು ರೈಡ್ ಹೋಗ್ಬೇಕಲ್ಲ, ಹಾಗಾದ್ರೆ ಕರ್ಕೊಂಡು ಹೋಗ್ತೀನಿ. ಅಂದರೆ ಡಬಲ್ ಅಭ್ಯಾಸ ಇಲ್ಲ ಜಾಸ್ತಿ, ಸಿಂಗಲ್ ಓಡಿಸಿ. ಗುಡ್, ಪರವಾಗಿಲ್ಲ ಪುಣ್ಯ, ಗುಡ್. ಹೇಳು ನಾನೇ ಕಲಿಸಿದ್ದು ಅಂತ. ನೀನೇನು ಕಲಿಸಿಲ್ಲ ನನಗೆ, ಮತ್ತೆ ನಾನೇ ಕಲಿಸಿದ್ದು. ಸ್ವಲ್ಪ ಕಷ್ಟ ಆಗುತ್ತೆ, ಕಾಲೆಲ್ಲ ಸ್ವಲ್ಪ ಅಭ್ಯಾಸ ಆಗೋ ತನಕ. ಪ್ರೌಡ್ ಆಫ್ ಯು ಪುಣ್ಯ, ಪ್ರೌಡ್ ಆಫ್ ಯು. ಗುಡ್. ಅದು The next day. ಇಫ್ ಯು ಆರ್ ನೋ ಓಕೆ ದೆನ್ ಫೈನ್, ನೋ ಪ್ರಾಬ್ಲಮ್. ಓಕೆ, ಸೊ ಎಸ್, ಪುಣ್ಯ ಮನೆಗೆ ಬಂದೆ. ಆ್ಯಕ್ಚುಲಿ ಹೆಡ್ ಆಫೀಸಲ್ಲಿ ಏನಾದರೂ ಮೀಟಿಂಗ್ ಇದ್ದರೆ ಇಲ್ಲಿ ಬರ್ತೀನಿ, ಅದು ಗೊತ್ತಿದೆ ನಿಮಗೆ, ಅದೆಲ್ಲ ಗೊತ್ತಿದೆ. ಈಗ ವಿಷಯ ಏನಂದರೆ, ಪುಣ್ಯನ ಮನೇಲಿ ಹೊಸ ರೂಮ್ಮೇಟ್ ಬಂದಿದ್ದಾರೆ, ಬಟ್ ಅವರು ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದಾರೆ. ಸ್ವಲ್ಪ ಫ್ರೆಂಡ್ ಆಗಲಿ, ಆಮೇಲೆ ಅವ್ರನ್ನ ಪರಿಚಯ ಮಾಡಿಸೋಣ ಅಂತೆ. ಓಕೆನಾ? ಏನಿಲ್ಲ ರೀ, ಬೆಳಿಗ್ಗೆ ಎದ್ದು ನಾನು ಸೋಯಾ ಚಂಕ್ ಪಲ್ಯ ಮಾಡಿಕೊಂಡೆ, ಆಮೇಲೆ ಮಾಮೂಲಿ ರೈಸು. ಓಕೆನಾ? ಇದೇ ಸದ್ಯದ ಊಟ ಇವಾಗ ಅಷ್ಟೇ. ಈಗ ಇದು ಫುಲ್ ವಾರದ ಕತೆ ಆಯ್ತಾ, ಈ ವಾರ ಏನೆಲ್ಲ ಆಗ್ತಾ ಇದೆ ಅಂತ. ಇದು ನನ್ನ ವ್ಲಾಗ್ ಚಾನಲ್, ಇಲ್ಲಿ ಟ್ರಾವೆಲ್ ಅಂತ ಏನಿರಲ್ಲ, ಬರೀ ಈ ರೀತಿ ಸಮಾಚಾರ ಇರುತ್ತೆ. ಆಮೇಲೆ ಈಗ ಎಲ್ಲಿಗಂದ್ರೆ, ಈಗ ಇನ್ನೊಂದು ಸೆಂಟರ್ ಇದೆ ಗೋಪಾಲ್ಪುರಂ ಅಂತ. ಆಕ್ಚುಲಿ ಇವತ್ತು ಅಶ್ವಿನಿ ಅಲ್ಲಿ ಬರ್ತಾ ಇಲ್ಲ, ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಬರ್ತಾರೆ ಯೂತ್, ಸೊ ಅವ್ರನ್ನ ಎಂಗೇಜ್ ಮಾಡಬೇಕು. ಆಮೇಲೆ ನಾವು ಮತ್ತೆ ನಮ್ಮ ಸೆಂಟರ್ ಏನಿದೆ ಅಲ್ಲಿ ಹೋಗ್ತೀವಿ. ಓಕೆನಾ? ಸೊ ಇದು ಸಮಾಚಾರ. ಸೊ ಹೊಡೋಣ. ಓಕೆ ಜಾಸ್ಮಿನ್, ಟೀಕೆ ಜಾಸ್ಮಿನ್, ವಿಲ್ ಸಿ ಯು ಸೂನ್. ಟೀಕೆ, ಬಾಯ್. ಚಲೋ. ಏನಿಲ್ಲ, ಅದೇ ಹೆಡ್ ಆಫೀಸಲ್ಲಿ ಮೀಟಿಂಗ್ ಇತ್ತು. ನಮ್ಮ ಟೀಮಲ್ಲಿ ನಾವೊಂದು 15 ಜನ ಇದೀವಲ್ಲ ಲತಾ. ಸೊ ಅಂದಾಗಿ ಇವ್ರು ಲತಾ, ಸೋನಿಯಾ, ವಾರ್ಭಾ. ಆ್ಯಕ್ಚುಲಿ ಸೋನಿಯಾ ಮೇಘಾಲಯದಿಂದ ಆಯ್ತಾ, ಅದೊಂದು ಖುಷಿ ನಮಗೆ. ನಮ್ಮ ಟೀಮಲ್ಲಿ ಕರ್ನಾಟಕದಲ್ಲಿ ನಮ್ಮ ಜೊತೆ ಸೋನಿಯಾ ಹೊಂದ್ಕೊಂಡು ಕೆಲಸ ಮಾಡ್ತಾ ಇರೋದು, ಅದು ಕಮ್ಯುನಿಟಿಗೋಸ್ಕರ. ಓಕೆನಾ? ಆಮೇಲೆ ಇಲ್ಲೊಬ್ರು ಇದ್ದಾರಲ್ಲ, ಇವರು ತುಳಸಿ ಅಂತ. ಸೊ ಹೀಗೆ ನಮ್ಮ ಟೀಮ್. ಸೊ ಇವಾಗ ಗೋಪಾಲ್ಪುರಂ ಸೆಂಟರಿಗೆ ಹೊರಟಿದ್ದೀವಿ. ಸ್ಪೆಷಲಿ ನಾನು ಆಯಿತಾ, ನನ್ನ ಕಥೆಯಲ್ಲಿ ಯಾಕೆ ನೀವೆಲ್ಲ ಹೇಳ್ತಾ ಇರ್ತೀರಲ್ಲ ಡೈಲಿ ಲೈಫು ತೋರಿಸಿ ಅಂತ, ಇದೇ ನನ್ನ ಲೈಫ್ ಅಷ್ಟೇ, ಬೇರೆ ಏನು ಇಂಟ್ರೆಸ್ಟಿಂಗ್ ಇಲ್ಲ. ವಾರಕ್ಕೊಂದ್ಸಲ ನಿಮ್ಮ ಮುಂದೆ ಹಿಂಗೆ ಬರ್ತಾ ಇರ್ತೀನಿ. ಓಕೆನಾ? ಸೊ ಈಗ ಹೋಗಿ ಅಲ್ಲಿ ಸೆಷನ್ ಮಾಡಬೇಕು. ಓಕೆ, ಲೆಟ್ಸ್ ಗೋ ಸೋನಿಯಾ. ಚಲ್ತೆ ಚಲು, ಕಾಮ್ ಖತಮ್, ಮುಗೀತು ಕೆಲಸ, ಇನ್ನು ಸೀದಾ ಮನೆಗೆ. ಆ್ಯಕ್ಚುಲಿ ಇದು ಒಂದು ಸೆಂಟರ್ ಆಯಿತಾ ನಮ್ಮದು ಯುವ ಕೆಫೆ. ಫಸ್ಟ್ ಸೆಂಟರ್ ಇದ್ದಿದ್ದು ಮಲ್ಲೇಶ್ವರಮಲ್ಲಿ, ಅಲ್ಲಿಂದ ನಾವು ಇಲ್ಲಿ ಬಂದ್ವಿ. ಇದು ಆ್ಯಕ್ಚುಲಿ ಗೋಪಾಲ್ಪುರಂ ಅಂತ, ಮೆಜೆಸ್ಟಿಕ್ಕಿಗೆ ತುಂಬ ಹತ್ತಿರ. ನಡೀತಾ ಇದೆ ಹೀಗೆ ಕೆಲಸ. ಹೋಗೋಣ, ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ಆ್ಯಕ್ಚುಲಿ ಏನು ಗೊತ್ತಾ ನೋಡಿ,
ಮಡಿಕೆ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಇದ್ರಲ್ಲಿ 3 ಮಡಿಕೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಆಯ್ತಾ. 1200 ಏನೋ ಆಗಿದೆ 3 ಮಡಿಕೆಗೆ. ಅನ್ಬಾಕ್ಸ್ ಮಾಡುವಾಗ ನಂಗೆ ಸಮಾಧಾನನೇ ಇರಲ್ಲ. ಆದ್ರೆ ಇಷ್ಟು ಸಮಾಧಾನದಿಂದ ಈಗ ನೋಡ್ತಾ ಇದ್ದೀನಿ ಅಂದರೆ ಅದು ನಿಮಗೆ ಪ್ರೈಸ್ ತೋರಿಸೋಣ ಅಂತ. ಎಷ್ಟು ಗೊತ್ತಾ ಟೋಟಲು? 1199 ರೂಪಾಯಿ. ಓಕೆ. ಓ, ವುಡನ್ ಸೌಟ್ ಕೊಟ್ಟಿದ್ದಾರೆ, ನಾಟ್ ಬ್ಯಾಡ್. ಇದು ಇರಲಿಲ್ಲಲ್ಲ, ಪರವಾಗಿಲ್ಲ. ಪ್ಯಾಕಿಂಗ್ ಚೆನ್ನಾಗಿದೆ. ಇವಾಗ ನಾನು ಅಕ್ಕನ ಮನೆಗೆ ತೊಗೊಂಡು ಹೋಗ್ಬೇಕಂದ್ರೆ ಹೀಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು. ಸೊ ಇದೆಲ್ಲ ಸೈಡಲ್ಲಿ ಇದೆನಾ ಮತ್ತೆ ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸಿ ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಓಕೆ, ಸಿ ಇದು ಒಂದು ಮಡಿಕೆ. ಇದು ಆ್ಯಕ್ಚುಲಿ ಅಕ್ಕಂಗೆ ಕೊಡೋಣ, ಯಾಕಂದರೆ ಇದು ದೊಡ್ಡ ಮಡಿಕೆ. ಓಹೋ, ಎಸ್, ಇದರಲ್ಲಿ 2 ಮಡಿಕೆ ಇರುತ್ತೆ. ಓಕೆ, ಕರೆಕ್ಟ್. ಸೊ ಇವೆರಡು ಮಡಿಕೆ ಒಂದೇ ಸೈಜ್ ಇದೆ ಆಯಿತಾ. ಎರಡು ಒಂದೇ ಸೈಜ್ ಮಡಿಕೆ. ಇದು ಸ್ವಲ್ಪ ದೊಡ್ಡದಿದೆ. ಇದು ತುಂಬ ಚಿಕ್ಕ ಮಡಿಕೆ. ನಾನು ಚಿಕ್ಕ ಮಡಿಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದೇ ಇಟ್ಕೊಳ್ತೀನಿ. ಅದಕ್ಕೆ ನಂಗೆ ಸಾಕು, ನಾನು ಈ ಮಡಿಕೆ ಇಟ್ಕೊಳ್ತೀನಿ. ಮಡಿಕೆ ಸೀಸನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಯಿತಾ. ತುಂಬ ಈಸಿ ಇದು. ಹೇಗಂದರೆ ಅಟ್ಲೀಸ್ಟ್ 1 ದಿನ ಇದನ್ನು ನೀರಲ್ಲಿ ಹಾಕಿ ಇಡಬೇಕು ನಾವು. ಸೊ ಅದನ್ನು ಈಗ ನಾನು ಮಾಡ್ತೀನಿ. ಇದು ನಾಳೆ ತನಕ ಹೀಗೆ ಇರಲಿ. The next day. ಸೊ ಈಗ ಸಮಾಚಾರ ಏನಂದ್ರೆ, ಈ ಮಡಿಕೆ ಹಿಡ್ಕೊಂಡು ಹೋಗ್ಬೇಕು ಅಕ್ಕನ ಮನೆ ತನಕ. ಅದೇ ಚಾಲೆಂಜ್. ಏನು ಆಗದೆ ಇದ್ರೆ ಸಾಕು, ಕೇರ್ಫುಲ್ಲಾಗಿ ತೊಗೊಂಡು ಹೋಗೋಣ. ಅವಳಿಗಂತಾನೆ ತೊಗೊಂಡಿದ್ದು. ಎಸ್ ನೋಡಿ, ಈಗ ಸೇಫ್ ಅಲ್ಲ.